ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು BBS ಡೈರೆಕ್ಟರ್ ಆಗಿ ನನಗೆ ಈ ಅವಕಾಶವನ್ನು ನೀಡಿದ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಹೇಳುವಳಾಗಿದ್ದೇನೆ. ವಿಶೇಷವಾಗಿ ಈ ಸಭಾ ಪಾಲಕರು ರೆವರೆಂಡ್ ವಿಲಿಯಂ ಜೋನ್ಸ್ ಅಯ್ಯನ್ ಅವರಿಗೂ ನನ್ನ ವಂದನೆಗಳು. ನಿಮ್ಮ ಮಧ್ಯದಲ್ಲಿ ಒಂದು ವಾರದ ಸೇವೆ ಮಾಡಲು ನನಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿಯಲ್ಲಿ ಸಭಾ ಪಾಲನಾ ಸಮಿತಿ, ಟೀಚರ್ಸ್, ವಾಲಂಟಿಯರ್ಸ್ ಮತ್ತೆ ವಿಶೇಷವಾಗಿ ಮಕ್ಕಳು ಒಂದು ವಾರ ನನಗೆ ನಿಮ್ಮನ್ನೇ ನೀವು ಒಪ್ಪಿಸಿಕೊಟ್ಟು ನಾನು ಹೇಳಿದಾಗೆಲ್ಲ ಮಾಡಿದ್ದಕ್ಕಾಗಿ ನಿಮಗೆಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳದೆ, ಯಾಕಂದ್ರೆ ಗಮನವಿಟ್ಟು ನೀವು ಹಾಡುಗಳನ್ನ, ಮಕ್ಕಳು ಹೇಳಿದ ಬಾಯ್ಪಾಠ ವಚನಗಳನ್ನ, ಅವರು ಮಾಡಿದ ಸ್ಕಿಟ್ ಅನ್ನ ನೀವು ನೋಡಿದಾಗ ಆಗ್ಲೇ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಅಂತ ನಂಬ್ತೇನೆ. ಮಾತನಾಡಿದಾರಾ? ಆಮೆನ್. ಬೆಳೆಯುವ ನಾಯಕರು, ನಮ್ಮ ಮಕ್ಕಳು ಬೆಳೆಯುವ ನಾಯಕರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಸ್ವಾಮಿ ಹೇಳಿದ್ದಾರೆ, ಐಸಾಯ ಚಾಪ್ಟರ್ 43 verse 1 to 7. ಸುಂದರವಾಗಿ ನಮ್ಮ ಸೀನಿಯರ್ ಮಕ್ಕಳು ಓದಿದಾಗ ಸ್ವಾಮಿ ಹೇಳ್ತಾರೆ, ಐ ಹ್ಯಾವ್ ಚೋಸನ್ ಯು, ನಾನು ನಿಮ್ಮನ್ನು ಕರೆದಿದ್ದೇನೆ, ನೀವು ಆಯಲ್ಪಟ್ಟಿದ್ದೀರಿ. ಅಂದ್ರೆ ಪೋಷಕರೇ, ಈ ದಿನ ನಮಗೆ ಕೊಟ್ಟ ಮಕ್ಕಳು ದೇವರಿಂದ ಆಯಲ್ಪಟ್ಟ ಮಕ್ಕಳಾಗಿದ್ದಾರೆ. ದೇವರಿಗೆ ಅವರ ಕುರಿತ ಒಂದು ವಿಶೇಷವಾದ ಆಲೋಚನೆ ಇದೆ. ಜನನ ಜನನ ನನ್ನ ನಿನ್ನ ಜನನ ಅಂತ ಮಕ್ಕಳು ಹಾಡಿದಾಗ ಪ್ರತಿ ಒಂದೊಂದು ಮಗು ಸಭೆಯಲ್ಲಿ, ಕುಟುಂಬದಲ್ಲಿ ಇರೋದಾದ್ರೆ ಅದು ದೇವರ ಉದ್ದೇಶ, ಅದು ದೇವರು ನೇಮಕ ಮಾಡಿದ್ದು, ಯಾವುದು ಆಕ್ಸಿಡೆಂಟ್ ಆಗಿ ಬರ್ಲಿಲ್ಲ. ಹಾಗಾದ್ರೆ ಪೋಷಕರಾದ ನಮ್ಮ ಜವಾಬ್ದಾರಿ ಏನು? ನಾವು ಮಕ್ಕಳಿಗೆ ಯಾವ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಬೆಳೆಸ್ಬೇಕು? ಯಾಕಂದ್ರೆ ಸ್ವಾಮಿ ಈ ಒಂದು ಜವಾಬ್ದಾರಿಯನ್ನು ಕುಟುಂಬದಲ್ಲಿ ಪೋಷಕರಿಗೆ ಕೊಟ್ಟಿರೋದಾದ್ರೆ ಸಭೆಯಲ್ಲಿ ಕೂಡ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸ್ತೇವೆ, ಯಾವ ರೀತಿಯಲ್ಲಿ ನಾವು ಅವರನ್ನ ದೃಷ್ಟಿಸ್ತೇವೆ, ಈ ಮಕ್ಕಳು ನನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿದೆಯೋ ಅಥವಾ ನಮಗೆ ಭಾರವಾಗಿದ್ದಾರೋ? ಈ ದಿನಗಳಲ್ಲಿ ಮಕ್ಕಳ ಕುರಿತ ನಮ್ಮ ಮಾತುಗಳು ಏನಾಗಿದೆ? ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಅವರಿಗೆ ಕರಿತೇವೆ? ನಾವು ಅವ್ರಿಗೆ ಭಾರ ಅಂತ ಎನಿಸ್ಕೊಳ್ತೇವ? ಅವರು ಮಾಡಿದ ಎಲ್ಲ ಒಂದು ತುಂಟತನದಲ್ಲಿ ನಾವು ಅದರಲ್ಲಿ ಒಂದು ಸಿಟ್ಟಿಗೆ ಒಳಗಾಗ್ತೇವ? ಅಥವಾ ಪ್ರತಿಯೊಂದರಲ್ಲಿ ಪ್ರೀತಿಯಲ್ಲಿ ಮಕ್ಕಳಿಗೆ ದೇವರ ಉದ್ದೇಶವನ್ನು ಪ್ರತಿದಿನ ನಾವು ಅವರ ಜೀವಿತದಲ್ಲಿ ನಾವು ಅವ್ರಿಗೆ ತೋರಿಸಿಕೊಡ್ತೇವ? ವಿಶೇಷವಾಗಿ 6 ದಿನ ನಾವು ಮಕ್ಕಳಿಗೆ ಹೇಳಿದ್ದೇನಂದ್ರೆ, ನೀವು ಆಯಲ್ಪಟ್ಟಿದ್ದೀರಿ, ನಿಮ್ಮ ಕುರಿತ ದೇವರಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ಮಕ್ಕಳ ಜೀವಿತದಲ್ಲಿ ನೆರವೇರಬೇಕಂದ್ರೆ ತಂದೆ ತಾಯಿಯಾದ ನಾವು ನಮ್ಮ ದೊಡ್ಡ ಜವಾಬ್ದಾರಿ ಕೆಲಸಕ್ಕೆ ಹೋಗಿ ಬಂದು ಅವರಿಗೆ ಬೇಕಾದ ಆಹಾರವನ್ನು ಕೊಡೋದು, ಕೈಗೆ ಎಕ್ಸ್ಪೆನ್ಸಿವ್ ಫೋನ್ ಕೊಡೋದು, ಸಭೆಯಲ್ಲಿ ಇರುವ ಮಕ್ಕಳಕ್ಕಿಂತ ಹೆಚ್ಚಾದ ಒಳ್ಳೆ ಬಟ್ಟೆಯನ್ನ ಕೊಡೋದು, ಅವರಿಗೆ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಟ್ ಮಾಡೋದಲ್ಲ. ಎಲ್ಲದಕ್ಕಿಂತ ಮುಂಚೆ ತಂದೆ ತಾಯಾದ ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಒಟ್ಟು ಸೇರಿ, ಸ್ವಾಮಿ ಈ ಮಗುವನ್ನು, ಈ ಮಗಳನ್ನು, ಈ ಮಗನನ್ನು ನನ್ಗೆ ಕೊಟ್ಟಿದ್ದಿ, ನಿನ್ನ ಉದ್ದೇಶ ಏನಪ್ಪ? ಈ ಭೂಮಿಗೆ ಅವ್ರು ಬರೋದಾದ್ರೆ, ನೀನ್ ನನಗೆ ಈ ಮಕ್ಕಳನ್ನು ಕೊಟ್ಟಿರೋದಾದ್ರೆ ನಿನ್ನ ಉದ್ದೇಶ ಏನು? ಆ ಉದ್ದೇಶ ತಕ್ಕ ಹಾಗೆ ನನ್ನ ಮಕ್ಕಳಿಗೆ ಬೆಳೆಸ್ಬೇಕು. ಆ ಒಂದು ಭಾರ ನಮ್ಮಲ್ಲಿ ಇದೆಯಾ? ಸಭೆಯಾಗಿ ನಾವು ನೋಡೋದಾದ್ರೆ ನಾವು ಸಭೆಯಲ್ಲಿ ಇರುವ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವ? ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ನಾನು 6 ದಿನ ನೋಡಿದ್ದಂದ್ರೆ ಪುಟಾಣಿ ಮಕ್ಕಳು, ಪ್ರತಿಯೊಂದು ಅವ್ರ ಅಂಕಲ್ ಆಂಟಿ ಯಾರಂತ ಅವ್ರಿಗೆ ಗೊತ್ತು. ಎಬಿ ಅಣ್ಣ ಮಗ, ನಾನು ಹತ್ರ ಹೋದ್ರೆ ಓಡೋಗ್ಬಿಡ್ತಾ ಇದ್ದ. ಆದ್ರೆ ಅಲ್ಲಿ ಯಾರು ಅಂಕಲ್ ಬರ್ತಾರೆ, ಆಂಟಿ ಬರ್ತಾರೆ, ಕೈ ತೋರಿಸಿ ನಾನು ಅವ್ರ ಜೊತೆ, ಹೀಸ್ ಕಂಫರ್ಟೇಬಲ್,
ಐ ಹ್ಯಾವ್ ನಾಟ್ ಸೀನ್ ದಿಸ್ ಎನಿವೇರ್, ಬಟ್ ಹಿಯರ್ ಬಬಿತಾ ಅವ್ರ ಮಗ. ಬಟ್ ಅವನು ಅಟ್ ಲೀಸ್ಟ್ ಟುವರ್ಡ್ಸ್ ದ 5th ಡೇ ನನ್ನ ಹತ್ರ ಬರ್ತಾ ಇದ್ದ, ಸ್ಮೈಲಿ ಕೊಡ್ತಾ ಇದ್ದೆ ಅಂತ. ಹಿ ವಾಸ್ ಕಂಫರ್ಟೇಬಲ್. ಅವ್ನು ಯಾವ ಅಂಕಲ್ ಆಗ್ಲಿ ಅಂದ್ರೆ ಆ ಪ್ರೀತಿ ಆಗ್ಲೇ ನನ್ನ ಸಭೆಯಲ್ಲಿ ಇದೆ. ಆ ಪ್ರೀತಿ ಆದ್ರೆ ನಾವು ಅವರಿಗೆ ಪ್ರೀತಿ ಮಾಡ್ತೇವಾ, ಪ್ರಾರ್ಥಿಸ್ತೇವಾ ಅವ್ರ ವಿಷಯದಲ್ಲಿ? ಅಥವಾ ನಮ್ಮ ಜೀವಿತ ಹೇಗಾಗಿದೆ? ಡು ಐ ಥಿಂಕ್ ಐ ಆಮ್ ಚೋಸನ್ ಫ್ರಮ್ ಗಾಡ್, ಬೈ ಗಾಡ್? ನನ್ನ ವಿಷಯದಲ್ಲಿ ನಾನು ಏನನ್ನ ಯೋಚಿಸ್ತೇನೆ? ನಾನು ದೇವರಿಂದ ನಾನು ಆಯಲ್ಪಟ್ಟಿದ್ದೇನೆ ಅಂತ ನಾನು ಯೋಚಿಸ್ತಿದ್ದೇನೋ, ಅಥವಾ ನಾನು ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಫೇಲಿಯರ್ ಅಂತ ನಾನು ನೋಡ್ತಾ ಇದ್ದೇನೋ ನನ್ನನ್ನು ನಾನು? ಒಂದು ವೇಳೆ ನನ್ನನ್ನು ನಾನು ಒಂದು ಫೇಲಿಯರ್ ಆಗಿದ್ದೇನೆ, ನಾನು ಈ ಲೋಕಕ್ಕೆ ಬಂದಿದ್ದು ಒಂದು ಕಷ್ಟ, ಒಂದು ಭಾರ ಅಂತ ನನ್ನ ವಿಷಯದಲ್ಲಿ ನಾನು ಯೋಚಿಸುವುದಾದ್ರೆ, ನಾನು ನನ್ನ ಮಕ್ಕಳ ವಿಷಯದಲ್ಲಿ ಇನ್ನು ಹೇಗೆ ದೇವರ ವಾಕ್ಯವನ್ನು ಘೋಷಿಸಬಹುದು? ಅದಕ್ಕಾಗಿ ತಂದೆ ತಾಯಾದ ನಾವು, ಹಿರಿಯರಾದ ನಾವು, ಪೋಷಕರಾದ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದು, ನಾವು ದೇವರ ವಚನಗಳನ್ನು ನಮ್ಮ ಜೀವಿತದಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡಿ ನಂಬಿದ್ರೆ, ನಮ್ಮ ಕುರಿತ ನಾವು ಪ್ರಾರ್ಥಿಸಿದ್ರೆ, ಅದು ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಬಹಳಷ್ಟು ಸುಲಭ. ನಂಬ್ತೀರಾ? ಓ, ನಮ್ಮ ಮಕ್ಕಳು ಚೆನ್ನಾಗಿ ಹೇಳ್ತಾರೆ. ಎರಡನೇದಾಗಿ ಎಫೆಸ್ಯದಲ್ಲಿ, ಇನ್ ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 1, 3-7, ದೇರ್ ಇಸ್ ಅ ಪರ್ಪಸ್. ದೇವರ ಒಂದು ಉದ್ದೇಶ ನನ್ನ ಜೀವಿತ ಕುರಿತ ಇದೆ. ಹಿ ಹ್ಯಾಸ್ ಅ ಪರ್ಪಸ್. ಒಂದು ವೇಳೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಅವ್ರು ತೆಗೆದುಕೊಂಡಿರುವ ಮಾರ್ಕ್ಸ್ ನಿಂದ ಅಳಿತಾ ಇದ್ರೆ, ಅವ್ರು ಯಾವ ಬ್ರಾಂಚ್ ತಗೊಂಡಿದ್ದಾರೆ ಅಂತ ಅಳಿತಾ ಇದ್ರೆ, ಅದು ನನ್ನ ದೇವರ ದೃಷ್ಟಿಯಲ್ಲಿ ಬಹಳ ತಪ್ಪು. ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ 10 ಸಲ ಅಲ್ಲ 20 ಸಲ ಫೇಲ್ ಆದ್ರೂ ಸಹ ದೇವರ ದೃಷ್ಟಿಯಲ್ಲಿ ದೇವರಿಗೆ ನನ್ನ ಕುರಿತು, ನನ್ನ ಮಕ್ಕಳ ಕುರಿತು ಒಳ್ಳೆದ್ದೇ ಇದೆ. ಆಮೆನ್. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಹಿ ಹ್ಯಾಸ್ ಪ್ಲಾನ್ಸ್ ಫಾರ್ ಮೀ ಹೈಯರ್ ದೆನ್ ಎವ್ರಿಥಿಂಗ್. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಹಿ ವರ್ಕ್ಸ್ ಇಟ್ ಔಟ್ ಆಲ್ ಟುಗೆದರ್ ಗುಡ್ ಫಾರ್ ದೋಸ್ ಹೂ ಲವ್ ಹಿಮ್. ಮಕ್ಕಳೇ, ಈ ದಿನ ವಿಶೇಷವಾಗಿ ನಿಮ್ಗೆ ಹೇಳ್ತೇನೆ, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಯು ಆರ್ ಚೋಸನ್ ಬೈ ಗಾಡ್. ನೀವು ದೇವರಿಂದ ಆಯಲ್ಪಟ್ಟಿದ್ದೀರಿ. ಈ ಲೋಕವು ನಿಮ್ಗೆ ಹೇಳ್ಬೋದು, ನೀವು ಫೇಲಿಯರ್ ಆಗಿದ್ದೀರಿ, ನೀವು ಅಯ್ಯೋ ನಿಮ್ಗೆ ಪರ್ಸೆಂಟೇಜ್ ಒಳ್ಳೇದ್ ಬರ್ತಾ ಇಲ್ಲ, ನಿಮ್ಗೆ ಒಳ್ಳೆ ಮೆಮರಿ ಪವರ್ ಇಲ್ಲ, ನೀವು ಫೇಲ್ ಆಗಿದ್ದೀರಿ, ಅಯ್ಯೋ ದೇವ್ರು ನಿಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ನಂಬೇಡ್ರಿ. ನೀವು ದೇವರ ವಾಕ್ಯವನ್ನು ಕಲ್ತವರಾಗಿದ್ದೀರಾ. ನೀವು ಪ್ರತಿ ಸಲ ಹೇಳೋರಾಗಿದ್ದೀರಾ, ನೀವು ಸಕ್ರಿಯ ಜನಾಂಗ ಅಂತ. ನೀವು ಅದನ್ನ ಪುನಃ ಹೇಳ್ತಾ ಇರಿ. ಈ ವರ್ಷ ನಿಮ್ಮ ಬ್ಯಾಡ್ಜ್ ಅಲ್ಲಿ ಸ್ಮೈಲೀಸ್ ಇದೆ ಅಲ್ಲ, ಯಾಕೆ ಕೊಟ್ಟಿದ್ ಸ್ಮೈಲೀಸ್ ನಿಮ್ಗೆ ಆಂಟಿ? ನೀವು ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡಿದಾಗ ನಿಮ್ಗೆ ಕೊಟ್ಟಿದ್ದೇನೆ. ಪ್ರತಿ ಸಲ ಆ ಸ್ಮೈಲೀಸ್ ಅನ್ನ ನೋಡಿದಾಗ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾರೇನಾದ್ರೂ ಹೇಳಿದ್ರು ಸರಿ, ನನ್ ಪಪ್ಪ ಹೇಳ್ಬೋದು ನಾನು ಯೂಸ್ಲೆಸ್ ಅಂತ, ನನ್ ಮಮ್ಮಿ ಹೇಳ್ಬೋದು ನನ್ಗೆ ಬುದ್ಧಿ ಇಲ್ಲ ಅಂತ, ನನ್ ಟೀಚರ್ಸ್ ಹೇಳ್ಬೋದು, ಆದ್ರೆ ದೇವರು ನನ್ ಕುರಿತ ಹೇಳಿದ್ದಾರೆ, ಐ ಆಮ್ ಚೋಸನ್, ಐ ಹ್ಯಾವ್ ಅ ಪ್ಲಾನ್, ಐ ಹ್ಯಾವ್ ಅ ಪರ್ಪಸ್ ಅಂತ. ಅದನ್ನ ನೀವು ನಂಬ್ರಿ. ಪ್ರತಿದಿನ ಅದನ್ನ ನೀವು ಹೇಳ್ರಿ, ಗಾಡ್ ಇಸ್ ವಿತ್ ಮೀ, ಗಾಡ್ ನೋಸ್ ಮೈ. ಇನ್ನೊಮ್ಮೆ ಹೇಳ್ರಿ, ಗಾಡ್ ನೋಸ್ ಮೈ, ಗಾಡ್ ಇಸ್ ವಿತ್ ಮೀ, ಐ ಆಮ್ ಕ್ರಿಯೇಟೆಡ್ ಫಾರ್ ಹಿಸ್ ಗ್ಲೋರಿ. ಇದನ್ನ ನೀವು ಪುನಃ ಘೋಷಿಸ್ತಾ ಇರ್ರಿ. ಪೋಷಕರೇ, ನಿಮ್ಮ ಮಕ್ಕಳ ಕುರಿತ ದೇವರಿಗೆ ಒಂದು ದೊಡ್ಡವಾದ ಉದ್ದೇಶ ಇದೆ. ಆ ಉದ್ದೇಶ ಆತನಲ್ಲಿ, ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡಿರೋ ಉದ್ದೇಶ. Because word of God says, seek ye first the kingdom of God and all these things shall be added unto you. ಮಕ್ಕಳನ್ನು ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನೀವು ಬೆಳೆಸಿರಿ. ಆಗ ಲೋಕದ ಎಲ್ಲ ಐಶ್ವರ್ಯ, ಎಲ್ಲ ಸಕ್ಸಸ್ ಅವರಿಗೆ ಬರ್ತದೆ. ನಮ್ಮ ಬಿಗಿನರ್ ಕ್ಲಾಸ್ ಅಲ್ಲಿ 2 ಟ್ವಿನ್ಸ್ ಇದ್ರು. ಕುತ್ಕೊಳ್ಳಿಲ್ಲ, ಬಾಯ್ಪಾಠ ವಚನ ಹೇಳಲಿಲ್ಲ,
ಆದ್ರೆ ತಂದೆ ತಾಯಿ ಟರ್ನ್ ತಗೊಂಡು ಬೆಳಗಿನಿಂದ ಸಾಯಂಕಾಲ ಅವರೊಟ್ಟಿಗೆ ಕ್ಲಾಸಲ್ಲಿದ್ರು, ಕಷ್ಟ ಚಿಕ್ಕ ಮಕ್ಕಳೊಟ್ಟಿಗೆ. ಆದ್ರೆ ಅವರ ಪ್ರಯಾಸ, ಅವ್ರು ತೆಗೆದುಕೊಂಡಿರುವ ಆ ಒಂದು ನಿರ್ಧಾರ, ನನ್ನ ಮಕ್ಕಳಿಗೆ ಅವರು ಸ್ಕೂಲಿಗೆ ಹೋಗುವ ಮುಂಚೆ ದೇವಾಲಯದಲ್ಲಿ ಅವರು VBS ಕ್ಲಾಸ್ ಅಲ್ಲಿ ಕುತ್ಕೊಳ್ಬೇಕು. ಈ ದಿನ ಅನೇಕ ಮಕ್ಕಳಿದ್ದೀರಿ ಸಭೆಯಲ್ಲಿ, ತಂದೆ ತಾಯಿ VBS ಗೆ ಕಳಿಸ್ಲಿಲ್ಲ, ಸಮಯ ಇಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ. ಆದ್ರೆ ಇದನ್ನ ಕಂಟಿನ್ಯೂ ಮಾಡಬೇಡ್ರಿ. ಮಕ್ಕಳಿಗೆ ಟ್ಯೂಷನ್ಸ್ ಕಳಿಸಿ, ಒಳ್ಳೇದು. ಆದರೆ ಟ್ಯೂಷನ್ಸ್ ಜೊತೆ ಒಂದಿನ ಟ್ಯೂಷನ್ ತಪ್ಪಿದ್ರೆ ಅವ್ರ ಭವಿಷ್ಯಕ್ಕೆ ಯಾವುದು ಹಾನಿ ಆಗುದಿಲ್ಲ. ವಿಶೇಷವಾಗಿ 10th 12th ಬರುವಾಗ ಸಂಡೇ ಸ್ಕೂಲಿಗೆ ಮಕ್ಕಳು ಬರುವುದಿಲ್ಲ, ಯಾಕಂದ್ರೆ ಟ್ಯೂಷನ್ಸ್ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಮಕ್ಕಳಿಗೆ ಟ್ಯೂಷನ್ಸ್ ಇಂಪಾರ್ಟೆಂಟ್ ಅಂದ್ರೆ, ಅದು ಮಕ್ಕಳಿಗಿಂತ ಹೆಚ್ಚು ತಂದೆ ತಾಯರಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ಬಹಳ ಬೆಲೆ ಕೊಟ್ಟು ಅವ್ರು ಕಳಿಸಿರ್ತಾರಲ್ಲಿ. ಆದ್ರೆ ಒಂದು ಮಾತು ಮಾತ್ರ ನಿಜ, ದೇವರ ವಾಕ್ಯ ಯಾವತ್ತೂ ಸುಳ್ಳನ್ನು ಹೇಳುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಮಕ್ಕಳ ಉದ್ದೇಶ ನೆರವೇರ್ಬೇಕು, ದೇವರ ಚಿತ್ತ ಇರಬೇಕು. ಇರುವ ಎಲ್ಲಾ ತರದ ಒಂದು ಸಕ್ಸಸ್ ಅವರಿಗೆ ಬರ್ಬೇಕಂದ್ರೆ ನೀವು ಅವರಿಗೆ ಮನೆಯಲ್ಲಿ ದೇವರ ವಾಕ್ಯ, ಪ್ರಾರ್ಥನೆ, ಸಭೆಯಲ್ಲಿ ಬರುವ ಆ ಶಿಸ್ತನ್ನು ನೀವು ಕಲಿಸಿಕೊಡ್ಬೇಕು. ಆಮೆನ್. ನನ್ನ ಜೊತೆ ಇದ್ದೀರಾ? ಪೇರೆಂಟ್ಸ್ ಇದ್ದೀರಾ? ಮಕ್ಕಳಿಗೆ ನೀವು ಸಭೆಯಿಂದ ದೂರ ತೆಗೆದುಕೊಂಡು ಹೋಗ್ಬೇಡ್ರಿ. ಥ್ಯಾಂಕ್ ಯು. ಮಕ್ಕಳೇ, ನೀವು ದೊಡ್ಡವರಾಗ್ತಾ ಆಗ್ತಾ, ನಾನು ನಿನ್ನೆ ಕೂಡ ನಿಮ್ಗೆ ಹೇಳಿದ್ದೆ, ನಿಮ್ಗೆ ಬೇರೆ ಅನೇಕ ಸಭೆಗಳನ್ನ ನೀವು ನೋಡ್ಬೋದು. ಅಲ್ಲಿ ಬಹಳ ಒಳ್ಳೆ ಮ್ಯೂಸಿಕ್ ಇರ್ಬೋದು, ಅಲ್ಲಿನ ಸರ್ಕಲ್ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿರ್ಬೋದು. ಆದ್ರೂ ಒಂದು ಮಾತು ನಿಜ, ಇಲ್ಲಿ ಈ ದೇವಾಲಯದಲ್ಲಿ ಸಿಕ್ಕಿದ ಪ್ರೀತಿ ಪ್ರಪಂಚದ ಯಾವ ಸಭೆಯಲ್ಲಿ ಕೂಡ ನಿಮ್ಗೆ ಸಿಕ್ಕುದಿಲ್ಲ. ಈ ಸಭೆನ ಬಿಟ್ಟು ಇಲ್ಲೂ ಹೋಗ್ಬೇಡಿ. ನೀವು ದೊಡ್ಡವರಾದ್ಮೇಲೆ ಬಹುಶಃ ಬೇರೆ ಬೇರೆ ಕಡೆಯಲ್ಲಿ ಇರ್ತೀರಿ, ಫಾರಿನ್ ಅಲ್ಲಿ ಇರ್ತೀರಿ. ಆದ್ರೆ ನಿಮ್ಮ ಜವಾಬ್ದಾರಿ ನಿಮ್ಮ ತಂದೆ ತಾಯಿ, ನಿಮ್ಮ ಸಭೆ. ಇದು ನಿಮ್ಮ ಸಭೆ. ಈ ಸಭೆ ನಿಮಗೋಸ್ಕರ ಪ್ರಯಾಸ ಪಟ್ಟಿದೆ. ಇದನ್ನು ಯಾವತ್ತೂ ಮರಿಬೇಡಿ. ಯವನಸ್ಥರು, ಇದು ನಿಮ್ಮ ಸಭೆ. ಇಲ್ಲಿ ಮ್ಯೂಸಿಕ್ ಇಲ್ಲದೆ ಇರ್ಬೋದು, ಇಲ್ಲಿ ಅದ್ಭುತವಾದ ಪ್ರಸಂಗಗಳು ಇರದೇ ಇರ್ಬೋದು, ಆದ್ರೂ ತಂದೆಯಾದ ದೇವರ ಪ್ರಸನ್ನತೆ ಈ ಸಭೆಯಲ್ಲಿದೆ. ನಿಮಗೋಸ್ಕರ ಯೇಸು ಸ್ವಾಮಿ ಪ್ರತಿದಿನ ಇಲ್ಲಿ ಕಾಯ್ತಾ ಇರ್ತಾರೆ. ನಂಬ್ತೀರಾ? ಯಾವ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನೀವು ಬೇರೆ ಕಡೆ ಹುಡುಕ್ತಿರಲ್ಲ, ಅದು ಇಲ್ಲಿಯೇ ದೇವಾಲಯದಲ್ಲಿಯೇ ಇದೆ. ಅದಕ್ಕೆ ನೀವು ನಿಮ್ಮ ಸಭೆಯನ್ನ ಬಿಟ್ಟು ಇಲ್ಲೂ ಹೋಗ್ಬೇಡಿ. ನಿಮ್ಮ ತಂದೆ ತಾಯಿಯನ್ನ ನೀವು ಗೌರವಿಸಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ತಂದೆ ತಾಯಿಯನ್ನ ಸನ್ಮಾನಿಸಿರಿ, ನೀವು ಬಹಳ ಕಾಲ ಬದುಕುವಿರಿ ಅಂತ. ನೀವು ಒಂದ್ ವೇಳೆ ನೆನೆಸ್ಬೋದು, ನನ್ನ ಮಮ್ಮಿ ಹೀಗೆ, ನನ್ನ ಮಮ್ಮಿ ಹಾಗೆ, ನಮ್ಮ ಮನೇಲಿ ಯಾವತ್ತೂ ಜಗಳ, ನನ್ನ ಪಪ್ಪ ಸರಿ ಇಲ್ಲ, ನನ್ನ ಮಮ್ಮಿ ಸರಿ ಇಲ್ಲ ನೀವು ಅಂತ ಅನ್ನಿಸ್ಬೋದು. ಬಟ್ ರಿಮೆಂಬರ್ ಒನ್ ಥಿಂಗ್, ನೋಬಡಿ ಇಸ್ ಪರ್ಫೆಕ್ಟ್. ಯಾರು ಪರ್ಫೆಕ್ಟ್ ಅಲ್ಲ, ನೀವು ಪರ್ಫೆಕ್ಟ್ ಇಲ್ಲ, ಹಾಗೆ ನಿಮ್ಮ ತಂದೆ ತಾಯಿ ಕೂಡ ಪರ್ಫೆಕ್ಟ್ ಅಲ್ಲ. ಆದ್ರೆ ಯೇಸು ಸ್ವಾಮಿ ಒಬ್ಬರೇ ಪರ್ಫೆಕ್ಟ್. ಸಮಾಜದಲ್ಲಿ, ಈ ಲೋಕದಲ್ಲಿ ನೀವು ಪರ್ಫೆಕ್ಷನ್ ಅನ್ನ ಹುಡುಕ್ತಾ ಹೋದ್ರೆ ನಿಮ್ಗೆ ಸಿಕ್ಕುದಿಲ್ಲ, ನೀವು ನಿರಾಶರಾಗ್ಬಿಡ್ತೀರಿ. ಅದಕ್ಕೆ ನಿಮ್ಮ ಮನೆಯನ್ನ, ನಿಮ್ಮ ಸಭೆಯನ್ನ, ಇದು ನಿಮ್ಮನ್ನ ಕಾಪಾಡ್ತದೆ. ಇವರು ನಿಮ್ಗೋಸ್ಕರ ಪ್ರಾರ್ಥಿಸ್ತಾರೆ, ದೇವರನ್ನ ಪ್ರಸನ್ನತೆ ನಿಮ್ಮನ್ನ ಕಾಯ್ತದೆ. That is the armor of God, the helmet of salvation, the breastplate of righteousness, the sword of the word of God, the breastplate of the feet of the shoes of salvation. ದೇವರ ವಾಕ್ಯವು
ನಿಮ್ಮಲ್ಲಿ ನೆಲೆಗೊಂಡಿರ್ಬೇಕು. ಆಗ ನೀವು ಫಲ ಕೊಡುವವರಾಗ್ತೀರಾ. ಫಸ್ಟ್ ಡೇ ಬಂದಾಗ, ಸ್ಟಾರ್ಟ್ ಮಾಡಿದಾಗ ಬೀಜಗಳನ್ನು ಕೊಟ್ಟೆ. ನಾವು ಟೋಟಲ್ ಆಗಿ ಒಂದು 70 ಜನ ಇದ್ದೆವು, ಟೀಚರ್ಸ್, ವಾಲಂಟಿಯರ್ಸ್, ಮಕ್ಕಳು ಸೇರಿ. ಕೊನೆಯದಾಗಿ ಬಂದಿದ್ದು ಇಲ್ಲಿದೆ ಅಲ್ಲ, ಅಷ್ಟೇ. ದಟ್ ಈಸ್ ಅ ರಿಯಾಲಿಟಿ. ದೇವರ ವಾಕ್ಯವನ್ನು ನಾವು ಪ್ರತಿದಿನ ಕೇಳ್ತೇವೆ ನೋಡ್ರಿ. ಈಗ ಹೊರಗೆ ಹೋಗುವಾಗ ಎಲ್ಲರೂ ಹೇಳ್ತಾರೆ ಬಹಳ ಒಳ್ಳೆ ವಾಕ್ಯಪ್ಪ, ಆದ್ರೆ ಆ ಬೀಜಗಳನ್ನು ನಾವು ದಾರಿಯಲ್ಲೇ ಬಿಸಾಕಿ ಹೋಗ್ಬಿಡ್ತೇವೆ. ಇನ್ನು ಕೆಲವರು ಅದನ್ನ ತೆಗೆದುಕೊಂಡು ಮನೆಗೆ ಹೋಗ್ತೇವೆ. ಅದ್ರ ವಿಷಯ ಸ್ವಲ್ಪ ಹೊತ್ತು ಚರ್ಚೆ ಮಾಡಿ ಬದಿಯಲ್ಲಿ ಇಟ್ಬಿಡ್ತೇವೆ. ನಾಳೆ ನೋಡೋಣಪ್ಪ, ಅದ್ರ ವಿಷಯದಲ್ಲಿ ನಾಳೆ ಸ್ವಲ್ಪ ಯೋಚನೆ ಮಾಡೋಣ. ಆದ್ರೆ ದೇವರ ವಾಕ್ಯವನ್ನು ನಾವು ಕೇಳಿದಾಗ ಅದನ್ನು ನಾವು ವಿಧೇಯರಾಗಿ ಒಪ್ಪಿಕೊಂಡು ವಿಧೇಯರಾಗಿ ಅದರಂತೆ ನಾವು ನಡೆಯುವಾಗ ಆಗ್ಲೇ ನಮ್ಮ ಜೀವಿತ ಫಲಭರಿತ ಆಗ್ತದೆ. ಇಲ್ಲದಿದ್ರೆ 10 ವರ್ಷ ಹೇಗಿದ್ವೋ 20 ವರ್ಷಕ್ಕೂ ಹಾಗೆ ಇರ್ತೇವೆ. ಬಹುಶಃ ಬಂಗ್ಲೆ ದೊಡ್ಡದಾಗಿರ್ಬೋದು, ಮಕ್ಕಳು ಫಾರಿನ್ ಅಲ್ಲಿ ಇರ್ಬೋದು, ಆಸ್ತಿ ಪಾಸ್ತಿ ಇನ್ನೊಂಚೂರು ಹೆಚ್ಚಾಗಿರ್ಬೋದು, ಆದ್ರೆ ದೇವರ ವಾಕ್ಯದಲ್ಲಿ ಇಲ್ಲೂ ಬರ್ದಿಲ್ಲಲ್ಲ ಅದು ಫಲ ಅಂತ. ನಮ್ಮ ಜೀವಿತ, ನಮ್ಮ ಹೋರಾಟ ಅಲ್ಲಿಯೇ ಇರ್ತದೆ. ನಮ್ಮ ಚಿಕ್ಕ ಮನಸ್ಸು ಚಿಕ್ಕದಾಗೇ ಇರ್ತದೆ, ಕೂದಲೆಲ್ಲ ಬೆಳ್ಳಗಾಗ್ಬಿಡ್ತದೆ. ದೇವರ ಚಿತ್ತ ಅದಲ್ಲ. ವಿ ಹ್ಯಾವ್ ಟು ಬಿ ಫ್ರೂಟ್ಫುಲ್. ನಮ್ಮ ಜೀವಿತದಲ್ಲಿ ಆ ಬದಲಾವಣೆ ಪ್ರತಿದಿನ, ಪ್ರತಿ ನಿಮಿಷ ನಾವು ಕಾಣಿಸ್ಕೊಳ್ಬೇಕು. ಇಷ್ಟುವರೆಗೆ ತಂದೆ ತಾಯಿಯಾಗಿ ನಾವು ಅಸಫಲರಾಗಿರ್ಬೋದು. ನಮ್ಮ ಮಕ್ಕಳು ಹೋರಾಡುವಾಗ ಅಸಫಲರಾಗುವಾಗ ಹಿಂದೆ ಜರುಗಿದಾಗ ನಾವು ಅವರಿಗೆ ಬೈದಿರ್ಬೋದು. ಆದ್ರೆ ಈ ದಿನ ನಮ್ಮನ್ನು ನಾವು ಪರೀಕ್ಷಿಸೋಣ. ಮಕ್ಕಳು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ಇಲ್ಲಿಯೋ ಒಂದು ಕಡೆ ತಂದೆ ತಾಯಿಗೆ ಸಮಾಧಾನ ಇರುವುದಿಲ್ಲ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಸಿಗ್ಬೋದಿತ್ತಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಸಿಗ್ಬೋದಿತ್ತಲ್ಲ. ಆದ್ರೆ ಪ್ರಿಯರೇ, ಈ ದಿನ ಪೋಷಕರಾದ ನಾವು ಪುನೊಮ್ಮೆ ನಮ್ಮನ್ನು ನಾವು ಸ್ವಾಮಿಯ ಕೈಗಳಿಗೆ ಒಪ್ಪಿಸಿ, ತಂದೆ ನಮ್ಮನ್ನು ಕ್ಷಮಿಸು, ಮಕ್ಕಳನ್ನು ಆರಿಸಿಕೊಂಡು ನನಗೆ ಕೊಟ್ಟಿದ್ದಿ, ಅಮೂಲ್ಯವಾದ ಈ ಮಕ್ಕಳು, ನಿನ್ನ ಆಲೋಚನೆ ಈ ಮಕ್ಕಳ ಕುರಿತ ಏನಾಗಿದೆ ಸ್ವಾಮಿ ನನಗೆ ತಿಳಿಯಪಡಿಸು. ಮಕ್ಕಳ ಮೇಲೆ ಪೋಷಕರೇ ಯಾವತ್ತು ಶಾಪಗಳನ್ನು ಹೇಳ್ಬೇಡಿ. ದಟ್ ರಿವರ್ಸ್ ಸೈಕಾಲಜಿ ನಮ್ಮ ಕ್ರೈಸ್ತಲ್ಲಿ ದಟ್ ಇಸ್ ನಾಟ್ ಬಿಬ್ಲಿಕಲ್. ರಿವರ್ಸ್ ಸೈಕಾಲಜಿ ಕೆಲವು ನಮ್ಮ ಪಪ್ಪ ಹೇಳ್ತಾ ಇದ್ರು, ತುಂಬಾ ಬೈಯೋರು ನಮ್ಮ ಪಪ್ಪ. ನಮ್ಗೆ ಈಗಲೂ ಬೈತಾ ಇರ್ತಾರೆ, ಏನಾದ್ರೂ ಮಾಡಿದ್ರೆ ನೀವು ಹೀಗೆ ಮಾಡೋದು, ನೀವು ಹಾಗೆ ಮಾಡೋದು ಅಂತ. ಆಗ ಅವರು ಯಾಕಪ್ಪ ಇಷ್ಟು ಬೈತೀರಿ ಅಂದಾಗ, ನಿಮ್ಗೆ ಬೈದಾಗ್ಲೇ ಅದು ಚುಚ್ಚೋದು, ನೀವು ಚುಚ್ಚದಾಗ್ಲೇ ನೀವೇನ್ ಮಾಡ್ತೀರಿ, ಮುಂದೆ ಹೋಗ್ತೀರಿ. ಆದ್ರೆ ಇವಾಗ ಗೊತ್ತಾಯ್ತು, ದೇವರ ವಾಕ್ಯದಲ್ಲಿ ಅದು ಇಲ್ಲೂ ಬರ್ದಿಲ್ಲ. ದೇವರ ವಾಕ್ಯದಲ್ಲಿ ಹೇಳ್ತದೆ ಮರಣವು ಜೀವವು ಇಲ್ಲಿದೆ. ಇಟ್ಸ್ ಅ ಫ್ರೂಟ್ ಆಫ್ ದ ಟಂಗ್. ನೀವೇನ್ ಮಾತಾಡ್ತಿರೋ, ನಾವು ಯಾರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ? ದೇವರ ಸ್ವರೂಪದಲ್ಲಿ. ನಮ್ಮ ಬಾಯಿ ಮಾತಿನಲ್ಲಿ ದೇವರ ಬಲ ಇದೆ, ಆ ಪವರ್ ಇದೆ. ನಾವು ಮಕ್ಕಳ ಜೀವಿತದಲ್ಲಿ ನೀನು ಉದ್ಧಾರ ಆಗುದಿಲ್ಲ, ನೀನ್ ಹಾಳಾಗೋಗ್ತೀಯ ಅಂತ ಹೇಳಿದ್ರೆ ನಾವು ಅದೇ ಫಲವನ್ನು ಕಿತ್ತೇವೆ. ಆದ್ರೆ ನಮ್ಮ ಮಕ್ಕಳ ಮೇಲೆ, ಮಗನೇ ಭಯಪಡಬೇಡ, God has chosen you. You are on the top because you carry the name of Jesus. ಪ್ರತಿ ಬೆಳಗ್ಗೆ 1 ನಿಮಿಷ ನಿಮ್ಮ ಮಕ್ಕಳ ಮೇಲೆ ದೇವರ ವಾಕ್ಯವನ್ನು ಘೋಷಿಸ್ರಿ. ಆಗ ನೀವು ಆ ಫಲಗಳನ್ನ ನಿಮ್ಮ ಜೀವಿತದಲ್ಲಿ ನೋಡ್ತೀರಿ. ಆಮೆನ್. ಪುನೊಮ್ಮೆ ಈ ಒಂದು ಅವಕಾಶ ನೀಡಿದ ಸಭಾ ಪಾಲಕರು, ಹಿರಿಯರು ಮತ್ತೆ ಎಲ್ಲ ಟೀಚರ್ಸ್, ವಾಲಂಟಿಯರ್ಸ್ಗೆ ನನ್ನ ವಂದನೆಗಳು. ನನ್ನಿಂದ ನಿಮ್ಗೆ ಏನಾದ್ರೂ ನಾವು ಉಂಟಾಗಿರೋದಾದ್ರೆ ಕ್ಷಮಿಸಿ. ನೀವು ಇಲ್ಲಿ ಒಂದು ಒಳ್ಳೆ ಅನುಭವವನ್ನ ನನಗೆ ಕೊಟ್ಟಿದ್ದೀರಿ. ವಿಶೇಷವಾಗಿ ಮಕ್ಕಳೇ, 6 ದಿನ ಕಾಲ ನೀವು ಅನೇಕ ಒಳ್ಳೆ ಸಂಗತಿಗಳನ್ನ, ದೇವರ ವಾಕ್ಯವನ್ನ ಕಲ್ತಿದ್ದೀರಿ. ನಿಮ್ಮ ಬ್ಯಾಡ್ಜ್ಗಳನ್ನು ನೀವು ನೋಡುವಾಗ ದೇವರ ವಾಕ್ಯವನ್ನು ನೀವು ನೆನಪಿಗೆ ತನ್ನಿ, ಮರ್ತು ಬಿಡ್ಬೇಡಿ. ಈಗ ಆಲಯದ ಹೊರಗೆ ಹೋಗುವಾಗ ನಿಮ್ಗೆ ಕೇಳ್ತಾರೆ, ಯಾಕೆ ಇಷ್ಟೊಂದು ಬ್ಯಾಡ್ಜಸ್,
ಕೆಲವರಿಗೆ 10 ಬ್ಯಾಡ್ಜಸ್ ಸಿಕ್ಕಿದೆ. ದೊಡ್ಡ ಬ್ಯಾಡ್ಜ್ ಸಿಕ್ಕಿದವರಿಗೆ ಜಾಸ್ತಿ ವಚನ ಕೇಳ್ರಿ. ಅವ್ರು 3-4 ಜಾಸ್ತಿ ಹೇಳಿದ್ರಷ್ಟೇ ಅವ್ರಿಗೆ ದೊಡ್ಡ ಬ್ಯಾಡ್ಜ್. ಚಿಕ್ಕ ಬ್ಯಾಡ್ಜ್ ಇರೋರಿಗೆ ಒಂದೊಂದು ಕೇಳ್ರಿ. ಯಾಕಂದ್ರೆ ಇದೆಲ್ಲ ನೀವು ಶ್ರಮ ಪಟ್ಟಿ ಗಳಿಸ್ಕೊಂಡಿರುವ ಬ್ಯಾಡ್ಜಸ್ ಅಲ್ವಾ? ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಅದನ್ನ ಘೋಷಿಸಿ. ಮಾಡ್ತೀರಾ? ವಿಲ್ ಯು ಸೇ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ? ಥ್ಯಾಂಕ್ ಯು. ಲೆಟ್ಸ್ ಲುಕ್ ಟು ಲಾರ್ಡ್ ಇನ್ ಪ್ರೇಯರ್. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನೀನ್ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಸ್ವಾಮಿ, ಪೋಷಕರಾಗಿ, ಸಭೆ ಹಿರಿಯರಾಗಿ, ಸಭಾ ಸಮಿತಿಯಾಗಿ ನಾವು ಇಲ್ಲಿಯೋ ಒಂದು ಕಡೆ ಬಿದ್ದು ಹೋಗಿದ್ದೇವೆ ದೇವ. ನಮ್ಮನ್ನು ಕ್ಷಮಿಸು. ಪುನೊಮ್ಮೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ನೀನ್ ಕೊಟ್ಟ ಈ ಮಕ್ಕಳನ್ನು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಸುವಂತೆ ನಮ್ಗೆ ನೀನ್ ಸಹಾಯ ಮಾಡಪ್ಪ. ಈ ಸಮಯಕ್ಕಾಗಿ ಸ್ತೋತ್ರ. ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ಮಕ್ಕಳನ್ನು ನೀನು ಭದ್ರವಾಗಿಡು ಕರ್ತನೆ. ಅವರ ನಂಬಿಕೆಯನ್ನು ನೀನು ಕಾಪಾಡು ಸ್ವಾಮಿ. ಪ್ರತಿದಿನ ಸ್ವಾಮಿ ಅವರ ಅನೇಕ ಅದ್ಭುತಗಳನ್ನು ನೋಡುವಂತೆ ನೀನ್ ಕೃಪೆ ಕೊಡು. ಸೈತಾನನ ಯಾವ ಕರ್ತನೆ ಕುತಂತ್ರಗಳು ನಮ್ಮ ಮಕ್ಕಳ ಮೇಲೆ ಕಾರ್ಯ ಮಾಡದ ಹಾಗೆ ಯೇಸು ನಾಮದಲ್ಲಿ ನಾವು ಬಂಧಿಸ್ತೇವೆ. ಸಭೆಯಾಗಿ ನಾವು ಮಕ್ಕಳಿಗೆ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರನ್ನು ಆಶೀರ್ವದಿಸು. ಈ ದಿನದಿಂದ ಮುಂದಿನ ದಿನಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಕ್ಕಳು ನೋಡುವಂತೆ ನೀನ್ ಮಾಡ್ತೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರೊಂದಿಗೆ ನೀನ್ ಮಾತನಾಡಿದ್ದಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇವೆ. ಆಮೆನ್.